ಸಂಭ್ರಮ ಕಳೆಗಟ್ಟಿದೆ. ಇವತ್ತು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಿಂದ ಅಭಿಮನ್ಯು ಅಂಡ್ ಟೀಮ್ ಸಾಂಸ್ಕೃತಿಕ ನಗರಿ ಮೈಸೂರಿನ ಕಡೆ ಹೆಜ್ಜೆ ಇಡ್ತಾ ಇದೆ. ನಾನು ವೀರನ ಹೊಸಹಳ್ಳಿಯಲ್ಲಿ ಇದ್ದೇನೆ. ನೀವು ನೋಡುವಂತ ದೃಶ್ಯಾವಳಿಗಳು ಕೂಡ ಏನಿದೆ, ಇದು ಅಭಿಮನ್ಯುವಿಗೆ ಕೆಲವೇ ಹೊತ್ತಿನ ಹಿಂದೆ ಪುಷ್ಪಾರ್ಚನೆಯ ಮೂಲಕವಾಗಿ ವೀರನ ಹೊಸಹಳ್ಳಿಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕವಾಗಿ ದಸರಾ ಗಜಪಡೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಏನು ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿನ ವೀರನ ಹೊಸಹಳ್ಳಿಯಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನ ಕಡೆ ಹೆಜ್ಜೆ ಆಗ್ತಾ ಇರುವಂತದ್ದು. ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಇದೆ. ಇದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಆನೆಗಳು ತಂಡ ಈಗ ಮೈಸೂರಿನ ಕಡೆ ಮುಖ ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವೀಗ ನೋಡಬಹುದು. ಅಭಿಮನ್ಯುಗೆ ಇದು 5ನೆಯ ದಸರಾ. ಕೂಂಬಿಂಗ್ ಸ್ಪೆಷಲಿಸ್ಟ್ ಅಂತೇಳಿ ಕರ್ತ್ಕೊಳ್ಳುವಂತಹ ಅಭಿಮನ್ಯುಗೆ ಇದು 5ನೆಯ ದಸರಾ. ಈ 5ನೇ ಬಾರಿಗೆ ಅಂಬಾರಿಯನ್ನ ಹೊರೋದಕ್ಕೆ ಅಭಿಮನ್ಯು ಸಜ್ಜಾಗಿದ್ದಾನೆ. ಅಭಿಮನ್ಯುಗೆ ವರಲಕ್ಷ್ಮಿ ಸೇರಿದಂತೆ 9 ಆನೆಗಳು ಮೊದಲ ತಂಡದಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ನೋಡುವಂತಹ ದೃಶ್ಯಾವಳಿಗಳು ಕೂಡ ಏನಿದೆ, ಇದು ವರಲಕ್ಷ್ಮಿ ಆನೆ ಅಭಿಮನ್ಯುಗೆ ಕುಮ್ಕಿ ಆನೆಯಾಗಿ ಕೆಲಸವನ್ನ ಮಾಡುತ್ತೆ. ಧನಂಜಯ ಜೊತೆಗೆ ಈ ಬಾರಿ ಹೊಸ ಸೇರ್ಪಡೆ ಅಂದ್ರೆ ಏಕಲವ್ಯ ಆನೆಯನ್ನು ಕೂಡ ಈ ಬಾರಿ ಹೊಸದಾಗಿ ಮೊದಲ ಬಾರಿಗೆ ದಸರಾಗೆ ಕರೆತರ್ತಕ್ಕಂಥದ್ದು. ಜೊತೆಗೆ ಅಭಿಮನ್ಯು ವರಲಕ್ಷ್ಮಿ, ಧನಂಜಯ, ಲಕ್ಷ್ಮಿ, ಏಕಲವ್ಯ, ಕಂಚನ್, ಭೀಮಾ ಸೇರಿದಂತೆ 9 ಆನೆಗಳನ್ನ ತಂಡ ಅಂದ್ರೆ ರೋಹಿತ್ ಸೇರಿದಂತೆ 9 ಆನೆಗಳನ್ನ ಮೊದಲ ತಂಡದಲ್ಲಿ ಈಗಾಗಲೇ ಮೈಸೂರಿನ ಕಡೆ ಕರ್ಕೊಂಡು ಬರಲಾಗ್ತಾ ಇದೆ. ಆ ಮೂಲಕ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಮೆರುಗು ನೀಡುವಂತಹ ನಿಟ್ಟಿನಲ್ಲಿ ಮೊದಲ ತಂಡದ 9 ಆನೆಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಆರಂಭಿಕ ಚಾಲನೆ ಕೂಡ ಈಗ ಸಿಕ್ಕಿದೆ. ಈ ಬಾರಿ 2024ನೆಯ ದಸರಾದಲ್ಲಿ 14 ಆನೆಗಳು ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತವೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಆನೆಗಳಿಗೆ ವಿಮೆಯನ್ನು ಕೂಡ ಮಾಡಿಸಲಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ವಿದ್ಯುಕ್ತ ಚಾಲನೆ ಈಗ ಪುಷ್ಪಾರ್ಚನೆ ಮೂಲಕ ಸಿಕ್ಕಿರ್ತಕ್ಕಂಥದ್ದು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.